ಹಾಯ್ ನಮಸ್ಕಾರ. ಈ ವಿಡಿಯೋದಲ್ಲಿ ಬೋರ್ಡಿಂಗ್ ನಿಲ್ದಾಣದಲ್ಲಿನ ಬದಲಾವಣೆಗಳು ಮತ್ತೆ ಹುಟ್ಟಿಕೊಂಡ ಬೆಳಗಾವಿ ಧಾರವಾಡ ನೂತನ ರೈಲು ಮಾರ್ಗ ವಿರೋಧ, ಯಶವಂತಪುರ ಚಿಕ್ಕಮಗಳೂರು ರೈಲು ಸಂಚಾರ ಸ್ಥಗಿತ, ಬೆಂಗಳೂರು ಮುಂಬೈ ನಡುವೆ ಹೊಸ ರೈಲು ಸಂಚಾರದೊಂದಿಗೆ ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಇನ್ನಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಉತ್ತರ ಕರ್ನಾಟಕದ ರೈಲು ಪ್ರಯಾಣಿಕರಿಗೆ ಸಿಹಿ ಸುದ್ದಿಯೊಂದು ಬಂದಿದ್ದು, 3 ವಿಶೇಷ ರೈಲುಗಳನ್ನು ರೈಲ್ವೆ ಇಲಾಖೆ ಕಾಯಂ ಮಾಡಿ ಆದೇಶ ಹೊರಡಿಸಿದೆ. ಹಬ್ಬಗಳ ವಿಶೇಷ ಸಂದರ್ಭ ಹಾಗೂ ಹೆಚ್ಚುವರಿ ದಟ್ಟಣೆಯಂತಹ ಸಂದರ್ಭದಲ್ಲಿ ಸಂಚಾರ ನಡೆಸುತ್ತಿದ್ದ ಬೆಳಗಾವಿ ಹೈದರಾಬಾದ್, ಬೆಳಗಾವಿ ಸಿಕಂದರಾಬಾದ್, ಬೆಳಗಾವಿ ಚರ್ಲಪಲ್ಲಿ ನಡುವೆ ಸಂಚರಿಸುತ್ತಿದ್ದ ವಿಶೇಷ ರೈಲುಗಳು ಇನ್ನು ಮುಂದೆ ಕಾಯಂ ರೈಲುಗಳಾಗಿ ಸಂಚಾರ ನಡೆಸುವುದರಿಂದ ಟಿಕೆಟ್ ದರ 25% 30% ಕಡಿಮೆಯಾಗಲಿದ್ದು, ಈ ರೈಲುಗಳು ಖಾನಾಪುರ, ಲೋಂಡಾ, ಧಾರವಾಡ, ಹುಬ್ಬಳ್ಳಿ, ಗದಗ್, ಕೊಪ್ಪಳ, ಹೊಸಪೇಟೆ, ತೋರಣಗಲ್ಲು, ದರೌಜಿ, ಬಳ್ಳಾರಿ, ಗುಂತಕಲ್, ಅದೋನಿ, ಮಂತ್ರಾಲಯಂ ರೋಡ್, ರಾಯಚೂರು, ಕೃಷ್ಣ, ಯಾದಗಿರಿ, ತಾಂಡೂರು, ವಿಕಾರಾಬಾದ್, ಲಿಂಗಂಪಲ್ಲಿ, ಬೇಗಂಪೇಟೆ ಮೂಲಕ ಹಾದು ಹೋಗುವುದರಿಂದ ಕರ್ನಾಟಕದ 8 ಜಿಲ್ಲೆಗಳ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ರೈಲ್ವೆ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರಯಾಣಿಕರ ಹೆಚ್ಚುವರಿ ಜನದಟ್ಟಣೆಯನ್ನು ನಿಯಂತ್ರಿಸಲು ರೈಲ್ವೆ ಇಲಾಖೆ ಸಿಎಸ್ಎಂಟಿ ಮುಂಬೈ ನಿಲ್ದಾಣದಿಂದ ಎಸ್ಎಂವಿಟಿ ಬೆಂಗಳೂರು ನಿಲ್ದಾಣದ ಮಧ್ಯೆ 13 ಟ್ರಿಪ್ಗಳ ವಿಶೇಷ ರೈಲನ್ನು ಓಡಿಸಲು ರೈಲ್ವೆ ಇಲಾಖೆ ನಿರ್ಧರಿಸಿದ್ದು, ಈ ರೈಲು ಏಪ್ರಿಲ್ 19ರಿಂದ ಜುಲೈ 17ರವರೆಗೆ ಪ್ರತಿ ರವಿವಾರದಂದು ಸಿಎಸ್ಎಂಟಿ ಮುಂಬೈ ನಿಲ್ದಾಣದಿಂದ ಬೆಳಗ್ಗೆ 11:30 ಹೊರಟು ದಾದರ್, ಥಾನೆ, ಕಲ್ಯಾಣ, ಪುಣೆ, ಸಾತಾರ್, ಕರಾಡ್, ಸಾಂಗ್ಲಿ, ಮೀರಜ್, ರಾಯಬಾಗ, ಘಟಪ್ರಭಾ, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ಹರಿಹರ, ದಾವಣಗೆರೆ, ಚಿಕ್ಕಜಾಜೂರು, ಬೀರೂರು, ಅರಸೀಕೆರೆ, ತುಮಕೂರು ನಿಲ್ದಾಣಗಳಲ್ಲಿನ ನಿಲುಗಡೆಯೊಂದಿಗೆ ಸೋಮವಾರ ಬೆಳಗ್ಗೆ 11:45 ಎಸ್ಎಂವಿಟಿ ಬೆಂಗಳೂರು ನಿಲ್ದಾಣ ಬಂದು ಸೇರಲಿದ್ದು, ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಪ್ರತಿ ಸೋಮವಾರ ಮಧ್ಯಾಹ್ನ 1:50 ಎಸ್ಎಂವಿಟಿ ಬೆಂಗಳೂರು ನಿಲ್ದಾಣದಿಂದ ಹೊರಟು ಮಂಗಳವಾರ ಮಧ್ಯಾಹ್ನ 1:30 ಸಿಎಸ್ಎಂಟಿ ಮುಂಬೈ ರೈಲು ನಿಲ್ದಾಣ ತಲುಪಲಿದೆ ಎಂದು ರೈಲ್ವೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ಈ ರೈಲಿನ ಬಗ್ಗೆ ಪ್ರಯಾಣಿಕರು ವಿವಿಧ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದು, ಸದ್ಯ ಸಂಚರಿಸಲಿರುವ ಸಿಎಸ್ಎಂಟಿ ಮುಂಬೈ ಎಸ್ಎಂವಿಟಿ ಬೆಂಗಳೂರು ವಿಶೇಷ ರೈಲು ಮುಂದೆ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಾಗಿ ಕಾರ್ಯಾರಂಭ ಮಾಡಬಹುದು ಅಥವಾ ಈ ರೈಲು ಮುಂದೆ ಘೋಷಣೆಯಾಗಲಿರುವ ಬೆಂಗಳೂರು ಮುಂಬೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನ ಪ್ರಾಯೋಗಿಕ ಸಂಚಾರವಾಗಿರಬಹುದೆಂದು ಈ ವಿಶೇಷ ರೈಲಿನ ಸಂಚಾರವನ್ನು ಬಣ್ಣಿಸಲಾಗುತ್ತಿದೆ. ಧಾರವಾಡ ಬೆಳಗಾವಿ ನೂತನ ರೈಲು ಮಾರ್ಗ ಯೋಜನೆಯು ರೈಲ್ವೆ ಇಲಾಖೆಯ ರಾಜ್ಯ ಸಚಿವರಾಗಿದ್ದ ದಿವಂಗತ ಸುರೇಶ್ ಅಂಗಡಿಯವರ ಕನಸಿನ ಯೋಜನೆಯಾಗಿತ್ತು. ಆದರೆ ಈ ರೈಲು ಮಾರ್ಗಕ್ಕೆ ಸ್ಥಳೀಯರ ವಿರೋಧ ಕೇಳಿ ಬಂದಿದ್ದು, ಈಗಾಗಲೇ ಧಾರವಾಡ ತಾಲೂಕಿನ ಮುಮ್ಮಿಗಟ್ಟಿ, ಬೇಲೂರು, ಚಿಕ್ಕಮಲ್ಲಿಗವಾಡ ಗ್ರಾಮಸ್ಥರು ಕೈಗಾರಿಕಾ ಪ್ರದೇಶಕ್ಕೆ ತಮ್ಮೆಲ್ಲ ಭೂಮಿಯನ್ನು ಕಳೆದುಕೊಂಡಿದ್ದಾರೆ. ಈಗ ಇದೇ ಕೈಗಾರಿಕೆಯ ಕಟ್ಟಡಗಳು, ಕೇಂದ್ರೀಯ ಉಗ್ರಾಣದ ನೂತನ ಕಟ್ಟಡಗಳು ಸೇರಿದಂತೆ ಕೋಟ್ಯಾಂತರ ಬೆಲೆ ಬಾಳುವ ಕಟ್ಟಡಗಳು ನೆಲಸಮಗೊಳ್ಳಲಿವೆ. ಈ ರೈಲು ಮಾರ್ಗ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 50 ಮೀಟರ್ಗಳಷ್ಟು ಎತ್ತರದಲ್ಲೇ ಹಾದು ಹೋಗುವುದರಿಂದ ಇದೊಂದು ಅವೈಜ್ಞಾನಿಕವಾಗಿ ನಿರ್ಮಿಸಲಾಗುತ್ತಿರುವ ರೈಲು ಮಾರ್ಗವಾಗಿದ್ದು, ಕಾರಣ ಈ ಯೋಜನೆಯ ಮಾರ್ಗ ಬದಲಾವಣೆ ಮಾಡುವಂತೆ ರೈತರು ಒತ್ತಾಯಿಸಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ಮತ್ತು ಮಲ್ಲಸಂದ್ರ ನಡುವಿನ ಲೆವೆಲ್ ಕ್ರಾಸಿಂಗ್ 50ರಲ್ಲಿನ ಕಾಮಗಾರಿ ನಿಮಿತ್ತ ಏಪ್ರಿಲ್ 15ರವರೆಗೆ ಯಶವಂತಪುರ ಚಿಕ್ಕಮಗಳೂರು ಯಶವಂತಪುರ ಎಕ್ಸ್ಪ್ರೆಸ್ ರೈಲು ಸಂಪೂರ್ಣವಾಗಿ ರದ್ದುಗೊಳ್ಳಲಿದೆ ಎಂದು ನೈಋತ್ಯ ರೈಲ್ವೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ರೈಲು ಪ್ರಯಾಣಿಕರ ಬೋರ್ಡಿಂಗ್ ಪಾಯಿಂಟ್ ನಿಯಮಗಳಲ್ಲಿ ಕೆಲ ಬದಲಾವಣೆ ಮಾಡಲಾಗಿದೆ ಎಂದು ರೈಲ್ವೆ ಇಲಾಖೆ ಮಾಹಿತಿ ಹಂಚಿಕೊಂಡಿದ್ದು, ಈ ಮೊದಲು ಬೋರ್ಡಿಂಗ್ ಪಾಯಿಂಟ್ ಅನ್ನು 24 ಗಂಟೆಗಳ ಮುಚ್ಚೆ ಬದಲಿಸಲು ಅವಕಾಶ ನೀಡಲಾಗಿತ್ತು. ಆದರೆ ಸದ್ಯ ಬೋರ್ಡಿಂಗ್ ನಿಲ್ದಾಣದ ಬದಲಾವಣೆಯನ್ನು ರೈಲು ಹೊರಡುವ ಅರ್ಧ ಗಂಟೆ ಮುಂಚಿತವಾಗಿ ಬದಲಾಯಿಸಲು ಅವಕಾಶ ನೀಡಲಾಗಿದ್ದು, ಪ್ರಯಾಣಿಕರು ಈ ಬದಲಾವಣೆಯನ್ನು ಐಆರ್ಸಿಟಿಸಿ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ ಮೂಲಕ ಬದಲಾಯಿಸಬಹುದಾಗಿದೆ. ಜೊತೆಗೆ ಟಿಕೆಟ್ ಕೌಂಟರ್ಗಳಲ್ಲಿಯೂ ಸಹ ಪೂರ್ಣಗೊಳಿಸಬಹುದಾಗಿದ್ದು, ರೈಲು ಟಿಕೆಟ್ ಜೊತೆಗೆ ಗುರುತಿನ ಚೀಟಿ ಕಡ್ಡಾಯವಾಗಿದೆ. ಬೋರ್ಡಿಂಗ್ ನಿಲ್ದಾಣದ ಬದಲಾವಣೆಗೆ ರೈಲ್ವೆ ಇಲಾಖೆ ಕೆಲ ನಿಯಮಗಳನ್ನು ಪಾಲಿಸಲು ತಿಳಿಸಿದ್ದು, ಟಿಕೆಟ್ ದೃಢಗೊಂಡ ಹಾಗೂ ಆರ್ಎಸಿ ಟಿಕೆಟ್ಗಳನ್ನು ಹೊಂದಿರುವವರಿಗೆ ಮಾತ್ರ ಲಭ್ಯವಿದ್ದು, ವೇಟಿಂಗ್ ಲಿಸ್ಟ್ನಲ್ಲಿರುವ ಟಿಕೆಟ್ಗಳು ಇದಕ್ಕೆ ಅರ್ಹವಾಗುವುದಿಲ್ಲ. ಇದಲ್ಲದೆ ಬೋರ್ಡಿಂಗ್ ಪಾಯಿಂಟ್ ಅನ್ನು ಒಮ್ಮೆ ಮಾತ್ರ ಬದಲಾಯಿಸಲು ಸಾಧ್ಯವಿದ್ದು, ಎರಡನೇ ಚಾರ್ಟ್ ಸಿದ್ಧಪಡಿಸುವ ಮೊದಲು ಬೋರ್ಡಿಂಗ್ ಸ್ಟೇಷನ್ ಬದಲಾವಣೆಗೆ ರಿಕ್ವೆಸ್ಟ್ ಮಾಡಬೇಕಾಗಿ ಐಆರ್ಸಿಟಿಸಿ ತನ್ನ ಬೋರ್ಡಿಂಗ್ ಪಾಯಿಂಟ್ ಬದಲಾವಣೆಯಲ್ಲಿ ತಿಳಿಸಿದೆ.
ಬೇಸಿಗೆ ರಜೆಯ ಪ್ರಯುಕ್ತ ಪ್ರಯಾಣಿಕರ ಹೆಚ್ಚಿನ ದಟ್ಟಣೆಯನ್ನು ನಿಯಂತ್ರಿಸಲು ನೈಋತ್ಯ ರೈಲ್ವೆಯು ಕೆಲ ವಿಶೇಷ ರೈಲುಗಳ ಸಂಚಾರ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದ್ದು ಇನ್ನೂ ಕೆಲ ಮಾರ್ಗಗಳಿಗೆ ವಿಶೇಷ ರೈಲುಗಳನ್ನು ಓಡಿಸಲು ನಿರ್ಧರಿಸಿದೆ. ಅದರಂತೆ ಪ್ರತಿ ಸೋಮವಾರ ಹುಬ್ಬಳ್ಳಿಯಿಂದ ಗಾಜಿಪುರ ಸಿಟಿ ಮಧ್ಯೆ ಸಂಚರಿಸುವ ವೀಕ್ಲಿ ವಿಶೇಷ ಎಕ್ಸ್ಪ್ರೆಸ್ ರೈಲನ್ನು ಏಪ್ರಿಲ್ 30ರವರೆಗೆ ತಲಾ 4 ಟ್ರಿಪ್ಗಳಿಗಾಗಿ ವಿಸ್ತರಿಸಲಾಗಿದೆ. ಅದೇ ರೀತಿ ಹುಬ್ಬಳ್ಳಿ ಮುಜಾಫರ್ಪುರ್ ವೀಕ್ಲಿ ಎಕ್ಸ್ಪ್ರೆಸ್ ರೈಲನ್ನು 4 ಟ್ರಿಪ್ಗಳ ಅವಧಿಗಾಗಿ ಮೇ 2ರವರೆಗೆ ವಿಸ್ತರಿಸಲಾಗಿದೆ. ಮುಂದುವರೆದು ಪ್ರತಿ ಬುಧವಾರ ಹೊರಡುವ ಯಶವಂತಪುರ ಬೆಕನೇರ್ ವೀಕ್ಲಿ ಎಕ್ಸ್ಪ್ರೆಸ್ ರೈಲನ್ನು 4 ಟ್ರಿಪ್ಗಳಿಗಾಗಿ ಮೇ 2ರವರೆಗೆ ವಿಸ್ತರಣೆ ಮಾಡಲಾಗಿದೆ ಎಂದು ಇಲಾಖೆ ಮಾಹಿತಿ ನೀಡಿದ್ದು, ಇನ್ನು ಯಾವೆಲ್ಲ ಮಾರ್ಗಗಳಿಗೆ ವಿಶೇಷ ರೈಲುಗಳನ್ನು ಓಡಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಯುವುದಾದರೆ, ನರಸಾಪುರ ಎಸ್ಎಂವಿಟಿ ಬೆಂಗಳೂರು ಮಧ್ಯ ಪ್ರತಿ ಶುಕ್ರವಾರ, ಎಸ್ಎಂವಿಟಿ ಬೆಂಗಳೂರು ನರಸಾಪುರ ಮಧ್ಯ ಪ್ರತಿ ಶನಿವಾರ ಸಂಚರಿಸುವ ವಿಶೇಷ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಮೇ 30ರವರೆಗೆ ಸಂಚರಿಸಲಿದೆ ಹಾಗೂ ಎಸ್ಎಂವಿಟಿ ಬೆಂಗಳೂರು ಸತ್ರಗಾಚಿ ಮಧ್ಯ ಪ್ರತಿ ಶುಕ್ರವಾರ ಮತ್ತು ಸಂತ್ರಗಾಚಿ ಎಸ್ಎಂವಿಟಿ ಬೆಂಗಳೂರು ಮಧ್ಯ ಪ್ರತಿ ರವಿವಾರ ವಿಶೇಷ ವೀಕ್ಲಿ ಎಕ್ಸ್ಪ್ರೆಸ್ ರೈಲು ಏಪ್ರಿಲ್ 26ರವರೆಗೆ ಸಂಚಾರ ನಡೆಸಲಿದೆ. ಅದೇ ರೀತಿ ಮೈಸೂರು ಜೋಧಪುರ ಮಧ್ಯ ವಿಶೇಷ ಎಕ್ಸ್ಪ್ರೆಸ್ ರೈಲು ಸಂಚಾರ ನಡೆಸಲಿದ್ದು, ಈ ರೈಲು ಮೈಸೂರು ನಿಲ್ದಾಣದಿಂದ ಏಪ್ರಿಲ್ 13, 20 ಮತ್ತು 27ರಂದು ಸೋಮವಾರ ರಾತ್ರಿ 8:15 ಹೊರಟು ಬುಧವಾರ ಸಂಜೆ 5 ಗಂಟೆಗೆ ಜೋಧಪುರ ನಿಲ್ದಾಣ ತಲುಪಲಿದೆ. ಇದೇ ರೈಲು ಹಿಂದಿರುಗುವ ಮಾರ್ಗದಲ್ಲಿ ಏಪ್ರಿಲ್ 16, 23 ಮತ್ತು 30ರಂದು ಗುರುವಾರ ರಾತ್ರಿ 10:45 ಜೋಧಪುರ ನಿಲ್ದಾಣದಿಂದ ಹೊರಟು ಶನಿವಾರ ಸಂಜೆ 6 ಗಂಟೆಗೆ ಮೈಸೂರು ನಿಲ್ದಾಣ ತಲುಪಲಿದೆ ಎಂದು ರೈಲ್ವೆ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಇದಿಷ್ಟು ರೈಲ್ವೆ ಇಲಾಖೆಯಿಂದ ಹೊರಡಿಸಲಾದ ಮಾಹಿತಿಯಾಗಿದ್ದು, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. बिरयानी बिरयानी बिरयानी